ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಬೆಳವಣಿಗೆಗಳ ಬಗ್ಗೆ ನಿಮಗೆ ಹೇಳಬೇಕಿದೆ. ಅದರಲ್ಲಿ ಒಂದು, ನಮ್ಮ ನೆರೆಯಲ್ಲಿನ ಹೊರೆ ಪಾಕಿಸ್ತಾನ ಇದೆಯಲ್ಲ, ಅದರ ನ್ಯೂಕ್ಲಿಯರ್ ಮಿಸೈಲ್ ತಯಾರಿಕೆಯ ಪ್ರಯತ್ನಕ್ಕೆ ಅಮೆರಿಕ ನೀರು ಸುರಿದಿದೆ. ಪಾಕಿಸ್ತಾನದ ಒಂದಷ್ಟು ಡಿಫೆನ್ಸ್ ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿದೆ. ಇನ್ನು ಎರಡನೆಯದ್ದು, ಚೈನಾದ ವಿರುದ್ಧ ಜಪಾನ್ ಹಾಗೂ ಭಾರತಗಳು ಒಟ್ಟಾಗಿ ಒಂದು ಬಲಿಷ್ಠ ಲಾಂಗ್ ರೇಂಜ್ ಟ್ಯಾಕ್ಟಿಕಲ್ ಸ್ಟ್ರೈಕ್ ಕೇಪಬಿಲಿಟಿಯನ್ನು ನಿರ್ಮಾಣ ಮಾಡ್ಕೋಬೇಕಿದೆ ಅಂತ ಜಪಾನ್ನ ರಕ್ಷಣಾ ವಿಭಾಗದ ಥಿಂಕ್ ಟ್ಯಾಂಕ್ಗಳು ಅಲ್ಲಿನ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇವೆ. ಹಾಗಾದರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಮಿಸೈಲ್ನ ಕನಸೇನು? ಭಾರತ ಹಾಗೂ ಜಪಾನ್ಗಳು ಏನು ಮಾಡಬೇಕಿದೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಏಷ್ಯಾದಲ್ಲಿ ಅಣುಶಕ್ತ ಅನ್ನಿಸ್ಕೊಳ್ತಾ ಇರೋದು ಮೂರು ದೇಶಗಳು. ಒಂದು ಚೈನಾ, ಎರಡನೆಯದ್ದು ಭಾರತ, ಮೂರನೆಯದ್ದು ಪಾಕಿಸ್ತಾನ. ಈ ಮೂರು ಕೂಡ ಅಧಿಕೃತವಾಗಿ ಅಣ್ವಸ್ತ್ರಗಳನ್ನು ಹೊಂದಿವೆ. ಉಳಿದಂತೆ ಉತ್ತರ ಕೊರಿಯಾ ಹಾಗೂ ಇಸ್ರೇಲ್ ಬಳಿ ಕೂಡ ಅಣುಬಾಂಬುಗಳ ಸಂಗ್ರಹ ಇದೆ. ಇಲ್ಲಿ ಪಾಕಿಸ್ತಾನದ ಹೆಗ್ಗಳಿಕೆ ಏನು ಅಂದರೆ, ಇಡೀ ಜಗತ್ತಲ್ಲಿ ಅಣ್ವಸ್ತ್ರವನ್ನು ಹೊಂದಿರುವ ಏಕೈಕ ಇಸ್ಲಾಮಿಕ್ ದೇಶ ಅನ್ನಿಸ್ಕೊಳ್ತಾ ಇದೆ ಪಾಕಿಸ್ತಾನ. ಹೀಗಾಗಿನೇ ಪಾಕಿಸ್ತಾನ ಏನೇ ಭಿಕಾರಿಯಾದರೂ, ಕಂಡವ್ರ ಹತ್ರ ಭಿಕ್ಷೆ ಬೇಡಿದ್ರು, ರಂಜಾನ್ ಬಂದ ಕೂಡಲೇ ಜಕಾತ್ಗಾಗಿ ಸೌದಿ ಅರೇಬಿಯಾ ಕಡೆಗೆ ಓಡಿದ್ರೂ ಕೂಡ ಒಂದಷ್ಟು ಇಸ್ಲಾಮಿಕ್ ದೇಶಗಳು ಪಾಕಿಸ್ತಾನದ ಮಾತನ್ನ ಯಾಕೆ ಕೇಳುತ್ತವೆ ಅಂದರೆ, ಅವರು ಅಣ್ವಸ್ತ್ರವನ್ನು ಸಾಧಿಸಿಕೊಂಡು ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ. ಇನ್ನು ಪಾಕಿಸ್ತಾನ ಈ ಅಣ್ವಸ್ತ್ರಗಳನ್ನು ತಯಾರು ಮಾಡಿಕೊಂಡಿರೋದು ಭಾರತವನ್ನು ಹೆದರಿಸೋದಕ್ಕೆ, ಭಾರತದ ವಿರುದ್ಧ ಡೆಟರೆನ್ಸ್ಗಾಗಿ. ಭಾರತದ ಬಳಿ ಅಣ್ವಸ್ತ್ರಗಳಿವೆ ಅನ್ನೋ ಕಾರಣಕ್ಕೇನೆ ಅವ್ರು ನಮಗಿಂತ ಒಂದೆರಡು ಹೆಚ್ಚು ಸಿಡಿತಲೆಗಳನ್ನು ಇಟ್ಟುಕೊಂಡಿರಬೇಕು ಅಂತ ಅಂದ್ಕೋತಾರೆ. ಅದಕ್ಕಾಗಿನೇ ಪಾಕ್ ಅಣು ಪರೀಕ್ಷೆ ಮಾಡಿದೆ, ಎಲ್ಲ ಸರಿ. ಆದರೆ ಅವ್ರ ಹತ್ರ ಈ ಅಣ್ವಸ್ತ್ರಗಳನ್ನು ದೂರಕ್ಕೆ ತಗೊಂಡು ಹೋಗೋದಕ್ಕೆ ಮಿಸೈಲ್ಗಳು ಬೇಕಲ್ಲ, ಅವೇ ಇಲ್ಲ ಅಲ್ಲಿ. ಇಲ್ಲಿ ಅಮೆರಿಕ ಏಷ್ಯಾದಲ್ಲಿ ಏನೇ ಮಾಡಿದ್ರೂ ಕೂಡ ಇಸ್ರೇಲಿನ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡೇ ಮಾಡುತ್ತೆ. ನಾಳೆ ಪಾಕಿಸ್ತಾನ ಇಸ್ಲಾಮಿಕ್ ಶಕ್ತಿಗಳ ಪರ ನಿಂತು, ಅಥವಾ ಪಾಕಿಸ್ತಾನದಲ್ಲೇ ಯಾವನಾದರೂ ತಲೆ ಕೆಟ್ಟ ಮುಲ್ಲಾ ಆಡಳಿತಕ್ಕೆ ಬಂದು ಅವನು ಇಸ್ರೇಲ್ ಮೇಲೆ ಯುದ್ಧ ಮಾಡ್ತಾ ಇರೋ ಶಕ್ತಿಗಳ ಪರ ನಿಂತು ಇಸ್ರೇಲ್ ವಿರುದ್ಧ ಒಂದು ಅಣ್ವಸ್ತ್ರವನ್ನ ಹಾಕಿಬಿಟ್ರೆ, ಇಸ್ರೇಲ್ ವರೆಗೆ ಸಿಡಿತಲೆಗಳನ್ನ ತಗೊಂಡು ಹೋಗೋ ರಾಕೆಟ್ ಇದ್ರೇನೆ ಅಲ್ವಾ ಅದು ಸಾಧ್ಯ ಆಗೋದು. ಅದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ರಾಕೆಟ್ ತಂತ್ರಜ್ಞಾನ ಸಿಗದ ಹಾಗೆ ನೋಡ್ಕೊಳ್ತಾ ಇದೆ. ಇವತ್ತಿಗೂ ಅವ್ರ ಬಳಿ ಇರೋ ಅತ್ಯಂತ ಬಲಿಷ್ಠ ರಾಕೆಟ್ ಅಂದ್ರೆ ಅದು ಶಾಹೀನ್ 3. ಸುಮಾರು 2750 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವ ಶಾಹೀನ್ ಭಾರತದ ಯಾವುದೇ ನಗರದ ಮೇಲೆ, ಮಧ್ಯಪ್ರಾಚ್ಯದ ಒಂದಷ್ಟು ದೇಶಗಳ ಮೇಲೆ ಹಾಗೂ ಆಫ್ರಿಕಾದ ಉತ್ತರ ಭಾಗದ ಮೇಲೆ ದಾಳಿ ಮಾಡೋ ಶಕ್ತಿಯನ್ನು ಹೊಂದಿದೆ. ಇದು ಸುಮಾರು 1 ಟನ್ನಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ. ಇದರ ನಂತರ ಅಲ್ಲಿ ಘೋರಿ 1 ಇದೆ. ಇದು 1250ರಿಂದ 1500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ ಶಾಹೀನ್ 2 750 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಇವೆಲ್ಲ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇನ್ನು ಶಾಹೀನ್ 1, ಗಜನಿ, ಅಬ್ದಾಲಿ ಮುಂತಾದ ಒಂದಷ್ಟು ಶಾರ್ಟ್ ರೇಂಜ್ ಮಿಸೈಲ್ಗಳಿವೆ. ಹಾಗೆ ಬಾಬರ್ ಹೆಸರಲ್ಲಿ ಕ್ರೂಸ್ ಮಿಸೈಲ್ ಸಿರೀಸ್ ಅನ್ನು ಕೂಡ ಪಾಕಿಸ್ತಾನ ಹೊಂದಿದೆ. ಇವ್ಯಾವೂ ಕೂಡ ಇಸ್ರೇಲ್ ಅನ್ನು ಮುಟ್ಟೋದಿಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಹಾಗೂ ಇಸ್ರೇಲ್ಗಳ ನಡುವೆ 3539 ಕಿಲೋಮೀಟರ್ಗಳಷ್ಟು ದೂರ ಇದೆ. ಪಾಕಿಸ್ತಾನದ ಅತಿ ದೊಡ್ಡ ಮತ್ತು ಅತ್ಯಂತ ಬಲಿಷ್ಠ ಮಿಸೈಲ್ನ ಸಾಮರ್ಥ್ಯ ಬರೀ 2750 ಕಿಲೋಮೀಟರ್. ಹೀಗಾಗಿ ಪಾಕಿಸ್ತಾನದ ಯಾವ ಮಿಸೈಲು ಇಸ್ರೇಲಿನ ಗಡಿಗಳನ್ನ ಕೂಡ ತಲುಪೋದಿಲ್ಲ. ಆದರೆ ಭಾರತವನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಇವು ಸಾಕು. ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗೋದಕ್ಕೆ ಪಾಕಿಸ್ತಾನಕ್ಕೆ ಇದುವರೆಗೆ ಅಮೆರಿಕ ಬಿಟ್ಟಿಲ್ಲ. ಇನ್ನು ಈಗ ಭಾರತ ಒಂದರ ನಂತರ ಒಂದು ಭಯಾನಕ ಮಿಸೈಲ್ಗಳನ್ನು ತಯಾರು ಮಾಡ್ಕೊಳ್ತಾ ಇರುವಾಗ, ಭಾರತದ ಬತ್ತಳಿಕೆಗೆ 12ರಿಂದ 15,000 ಕಿಲೋಮೀಟರ್ ರೇಂಜಿನ ಅಗ್ನಿ ಸಿರೀಸ್ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದಿರುವಾಗ ಪಾಕಿಸ್ತಾನದ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗೋದಿಲ್ವೇ? ಸೊ ಅವರು ಕೂಡ ತಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದೂರವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ರು. ಅದರ ತಯಾರಿಗೆ, ತಂತ್ರಜ್ಞಾನಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲೇ ಅಮೆರಿಕ ಪಾಕಿಸ್ತಾನದ ಡಿಫೆನ್ಸ್ ವಿಭಾಗದ ಒಂದಷ್ಟು ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಅವುಗಳನ್ನು ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಮಾಡಿದೆ. ಆ ಕಂಪನಿಗಳಿನ ಮುಂದೆ ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ದೇಶಗಳ ಜೊತೆ ರಕ್ಷಣಾ ಉಪಕರಣಗಳು, ಸ್ಪೇರ್ಸು, ಬೇರೆ ಯಾವುದೇ ಯಂತ್ರೋಪಕರಣಗಳು ಹೀಗೆ ಏನನ್ನೂ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಅಮೆರಿಕ ಆ ಸಂಸ್ಥೆಗಳ ಮೇಲೆ ಒಂದು ನಿಗಾ ಕೂಡ ಇಡ್ತಾ ಹೋಗುತ್ತೆ. ಚೈನಾ, ಪಾಕಿಸ್ತಾನ, ಇರಾನ್, ಸೌತ್ ಆಫ್ರಿಕಾ ಹಾಗೂ UAEಗಳ ಸುಮಾರು 70 ಕಂಪನಿಗಳ ವಿರುದ್ಧ ಅಮೆರಿಕ ಈ ನಿರ್ಬಂಧದ ಚಾಟಿ ಬೀಸಿದೆ. ಅದರಲ್ಲಿ ಪಾಕಿಸ್ತಾನದ ಬ್ರೈಟ್ ಲೈಟ್ ಎಂಜಿನಿಯರಿಂಗ್, ಇಂಟೆನ್ಟೆಕ್ ಇಂಟರ್ನ್ಯಾಷನಲ್, ಇಂಟ್ರೋಲಿಂಕ್ ಇನ್ಕಾರ್ಪೊರೇಟೆಡ್, ಪ್ರಾಕ್ ಮಾಸ್ಟರ್, ರೆಹಮಾನ್ ಇಂಜಿನಿಯರಿಂಗ್ ಅಂಡ್ ಸರ್ವಿಸಸ್ ಹಾಗೂ ಇನ್ನೊಂದಷ್ಟು ಸಂಸ್ಥೆಗಳು ಸೇರ್ಕೊಂಡಿವೆ. ಮತ್ತು ಈ ಪಾಕಿಸ್ತಾನದ ಸಂಸ್ಥೆಗಳ ಮೇಲೆ ನಿರ್ಬಂಧ ವಿಧಿಸೋದಕ್ಕೆ ಕಾರಣವಾಗ್ತಾ ಇರೋದು, ಈ ಕಂಪನಿಗಳು ಅಕ್ರಮವಾಗಿ ಮಿಸೈಲ್ ತಂತ್ರಜ್ಞಾನವನ್ನ ಪಡೆಯೋ ಪ್ರಯತ್ನವನ್ನ ಮಾಡ್ತಾ ಇವೆ ಮತ್ತು ಇದು ಅಮೆರಿಕದ ಆಂತರಿಕ ಭದ್ರತೆಗೆ ಸಮಸ್ಯೆಯನ್ನುಂಟು ಮಾಡುತ್ತೆ ಅನ್ನೋ ಕಾರಣವನ್ನು ಕೊಟ್ಟು ಅಮೆರಿಕ ಇಲ್ಲಿ ಈ ಕಂಪನಿಗಳ ಮೇಲೆ ನಿರ್ಬಂಧವನ್ನ ಹೇರಿದೆ.
ಇನ್ನು ಅಮೆರಿಕ ಪಾಕಿಸ್ತಾನದ ಕಂಪನಿಗಳ ಮೇಲೆ ನಿರ್ಬಂಧ ವಿಧಿಸ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಕಳೆದ ಡಿಸೆಂಬರಲ್ಲಿ ಪಾಕಿಸ್ತಾನ್ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ ಮತ್ತು ಇನ್ನಿತರ 3 ಕರಾಚಿ ಮೂಲದ ಕಮರ್ಷಿಯಲ್ ಎಂಟಿಟಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು. ಅದರಲ್ಲಿ ಅಖ್ತರ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಅಫಿಲಿಯೇಟ್ಸ್ ಇಂಟರ್ನ್ಯಾಷನಲ್ ಮತ್ತು ರಾಕ್ಸೈಡ್ ಎಂಟರ್ಪ್ರೈಸಸ್ ಅನ್ನೋ ಕಂಪನಿಗಳು ಕೂಡ ಇತ್ತು. ಇನ್ನು ಅಮೆರಿಕದ ಈ ನಿರ್ಧಾರವನ್ನು ಪಾಕಿಸ್ತಾನ ತೀವ್ರವಾಗಿ ಖಂಡಿಸಿದೆ. ಇಂಥ ನಿರ್ಧಾರವನ್ನು ನಾವು ಅಮೆರಿಕದಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅಮೆರಿಕದ ಈ ನಿರ್ಬಂಧಗಳ ಕಾರಣಕ್ಕೆ ಪಾಕಿಸ್ತಾನದ ಸಂಸ್ಥೆಗಳಿಗೆ ವಿದೇಶಿ ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ. ಇದು ಪಾಕಿಸ್ತಾನದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತೆಲ್ಲ ಪಾಕ್ ಹೇಳ್ಕೊಳ್ತಾ ಇದೆ. ಆದರೆ ಅಮೆರಿಕ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಇನ್ನು ಮತ್ತೊಂದು ಬೆಳವಣಿಗೆ ಅಂದರೆ ಜಪಾನ್ ಹಾಗೂ ಭಾರತ ಜಂಟಿಯಾಗಿ ಮೀಡಿಯಂ ರೇಂಜ್ ಟ್ಯಾಕ್ಟಿಕಲ್ ಸ್ಟ್ರೈಕ್ ಕೆಪಬಿಲಿಟಿಯನ್ನು ಹೆಚ್ಚು ಮಾಡಿಕೊಳ್ಳೋ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿವೆ. ಗೆಳೆಯರೆ, ಜಪಾನ್ ಇಷ್ಟು ವರ್ಷ ಅಮೆರಿಕದ ರಕ್ಷಣೆಯ ಕೊಡೆಯಾಡಿ ನಿಂತಿತ್ತು. ಆದರೆ ಕಳೆದ ಬಾರಿ ಬಿಡೆನ್ ಸರ್ಕಾರ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ರಕ್ಷಣೆ ಕೊಡೋ ವಿಷಯದಲ್ಲಿ ಅಮೆರಿಕಾಗೆ ಎಷ್ಟು ಬದ್ಧತೆ ಇದೆ ಅನ್ನೋದನ್ನ ತೋರಿಸ್ಕೊಡ್ತು. ಇನ್ನು ಟ್ರಂಪ್ ಆರಿಸಿ ಬಂದ ಮೇಲೆ ಯಾವ ದೇಶದ ರಕ್ಷಣೆಯ ಜವಾಬ್ದಾರಿಯೂ ನಮಗೂ ಬೇಡ, ಹಾಗೇನಾದರೂ ಬೇಕಿದ್ರೆ ಹಣ ಕೊಡಿ, ನಮ್ಮಿಂದ ಆಯುಧ ಖರೀದಿ ಮಾಡಿ, ನಮ್ಮ ಹಣದಲ್ಲಿ ನಾವ್ಯಾಕೆ ನಿಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದು ನ್ಯಾಟೋ ಸೇರಿ ಅಮೆರಿಕದ ಸಾಕಷ್ಟು ಮಿತ್ರ ದೇಶಗಳ ಆತಂಕಕ್ಕೆ ಕಾರಣ ಆಗಿದ್ದು ಮಾತ್ರ ಅಲ್ಲ, ಅವರು ಸ್ವತಂತ್ರವಾಗಿ ಆಯುಧ ಸೇನೆಯನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಇದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ. ಇದೇ ನಿಟ್ಟಲ್ಲಿ ಜಪಾನ್ ಕೂಡ ತನ್ನದೇ ಆಯುಧಗಳನ್ನು ನಿರ್ಮಾಣ ಮಾಡುವ ಮತ್ತು ಚೈನಾದ ವಿರುದ್ಧ ತನ್ನ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನಗಳನ್ನು ಆರಂಭ ಮಾಡಿದೆ ಹಾಗೂ ತನ್ನ ಡಿಫೆನ್ಸ್ ಬಜೆಟಲ್ಲಿ ಕೂಡ ಭಾರಿ ಏರಿಕೆಯನ್ನು ಮಾಡಿಕೊಂಡಿದೆ. ಇಲ್ಲಿ ಜಪಾನಿಗೆ ತುಂಬ ದೊಡ್ಡ ಶತ್ರು ಅಂದರೆ ಚೈನಾ. ಜಪಾನ್ ಹಾಗೂ ಚೈನಾ ನಡುವೆ ಸೆಂಕಾಕು ದ್ವೀಪಗಳ ವಿಷಯದಲ್ಲಿ ವಿವಾದ ಇದೆ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಪಾನ್, ಇದು ಸೆಂಕಾಕು ದ್ವೀಪ ಸಮೂಹ. ಈ ದ್ವೀಪಗಳು ನಮಗೆ ಸೇರಬೇಕು ಅಂತ ಚೈನಾ ಹೇಳುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚೈನಾ ಹಾಗೂ ಜಪಾನ್ ನಡುವೆ ಒಂದು ವೈಮನಸ್ಸು ಇದ್ದೇ ಇದೆ. ಸೊ ಇಲ್ಲಿ 2.5 ಇಂದ 3,000 ಕಿಲೋಮೀಟರ್ ಆಪರೇಷನಲ್ ರೇಂಜ್ನ ಮಿಸೈಲ್ಗಳನ್ನು ಭಾರತ ಹಾಗೂ ಜಪಾನ್ ಜಂಟಿಯಾಗಿ ತಯಾರು ಮಾಡಿಕೊಂಡ್ರೆ ಚೈನಾದ ವಿರುದ್ಧ ಡೆಟರೆನ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಜಪಾನಿನ ಐಡಿಯಾ. ಗೆಳೆಯರೆ, ಈ ಜಪಾನ್ ಈಗಾಗಲೇ ನಾನಾ ದೇಶಗಳ ಜೊತೆಗೂಡಿ ಒಂದು ಅದ್ಭುತವನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ನೋಡ್ತಾ ಇದೆ. ಜಪಾನ್, UK, ಇಟಲಿಗಳು ಸೇರಿ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರು ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಈ ಯುದ್ಧ ವಿಮಾನ ತಯಾರಿಗೆ ಅತಿ ಹೆಚ್ಚು ಖರ್ಚಾಗುತ್ತೆ, ತಂತ್ರಜ್ಞಾನದ ಅಗತ್ಯ ಕೂಡ ಇರುತ್ತೆ. ಹೀಗಾಗಿ ಒಂದಷ್ಟು ದೇಶಗಳು ಜಂಟಿಯಾಗಿ ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತವೆ. ಸೊ ಇಲ್ಲಿ ಕೂಡ ಬ್ರಿಟನ್, ಇಟಲಿ, ಜಪಾನ್ಗಳು ಇಂಥದ್ದೊಂದು ಯೋಜನೆಯನ್ನು ಹಮ್ಮಿಕೊಂಡಿವೆ. ಇನ್ನು ಇದರಲ್ಲಿ ನಾವು ಬರ್ತೀವಿ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಭಾರತ ಈ ಕೂಟದ ಜೊತೆ ಮಾತುಕತೆಯನ್ನು ಮಾಡ್ತೀವಿ. UK ಹಾಗೂ ಇಟಲಿಗಳು ಅದಕ್ಕೆ ಒಪ್ಪಿದ್ವು, ಆದರೆ ಜಪಾನ್ ಒಪ್ಪಿರಲಿಲ್ಲ. ಭಾರತ ರಷ್ಯಾ ಜೊತೆ ರಕ್ಷಣಾ ಸಂಬಂಧಗಳನ್ನು ಹೊಂದಿದೆ. ಭಾರತದಲ್ಲಿ ರಷ್ಯಾದ ಸಾಕಷ್ಟು ಆಯುಧಗಳೂ ಇವೆ. ಜಂಟಿ ತಯಾರಿಕೆಯಲ್ಲಿ ಕೂಡ 2 ದೇಶಗಳು ಭಾಗಿಯಾಗಿವೆ. ರಷ್ಯಾದ ಮೇಲಿನ ಡಿಪೆಂಡೆನ್ಸಿ ಕೂಡ ಭಾರತಕ್ಕೆ ಹೆಚ್ಚಾಗಿದೆ. ಹೀಗಾಗಿ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಕೆಯ ಪ್ರಾಜೆಕ್ಟ್ಗೆ ಭಾರತ ಬಂದರೆ ನಮ್ಮ ತಂತ್ರಜ್ಞಾನ ರಷ್ಯಾದ ಪಾಲಾಗುವ ಸಾಧ್ಯತೆ ಇರುತ್ತೆ ಅನ್ನೋದು ಜಪಾನ್ನ ಕಳವಳಕ್ಕೆ ಕಾರಣ ಆಯಿತು. ಹೀಗಾಗಿ ಆ ಯೋಜನೆಯಲ್ಲಿ ಭಾರತವನ್ನು ಬಿಟ್ಟುಕೊಳ್ಳೋದಕ್ಕೆ ಮೊದಲು ಜಪಾನ್ ಹಿಂದೇಟು ಹಾಕ್ತು. ಈಗ ಅದೇ ಜಪಾನ್ನ ಒಂದಷ್ಟು ತಜ್ಞರು ಭಾರತ ಮತ್ತು ಜಪಾನ್ಗಳ ಸಹಭಾಗಿತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಪಾನ್ ಹಾಗೂ ಭಾರತ ಎರಡೂ ಚೈನಾ ವಿಷಯದಲ್ಲಿ ಆತಂಕವನ್ನು ಎದುರಿಸ್ತಾ ಇವೆ. 2 ದೇಶಗಳು ಒಂದೇ ದೋಣಿಯ ಪಯಣಿಗರು. ಹೀಗಾಗಿ ಇಲ್ಲಿ ಭಾರತ ಮತ್ತು ಜಪಾನ್ ಒಂದುಗೂಡಿದ್ರೆ ಡೆಟರೆನ್ಸ್ನ ಭಾರ ಕೂಡ ಸ್ವಲ್ಪ ಮಟ್ಟಿಗೆ ಹಂಚಿಕೆ ಆದ ಹಾಗಾಗತ್ತೆ ಅಂತ ಜಪಾನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದು ನಿಜಾನೇ. ಭಾರತ ಮತ್ತು ಜಪಾನ್ ಬಳಿ ಬಲಿಷ್ಠ ಆಯುಧಗಳಿದ್ರೆ, ಚೈನಾದ ಯಾವುದೇ ನಗರದ ಒಳಗೆ ನುಗ್ಗಬಲ್ಲ ಮಿಸೈಲುಗಳಿದ್ರೆ ಚೈನಾ ಕೂಡ ಈ ದೇಶಗಳ ತಂಟೆಗೆ ಬರೋದಿಲ್ಲ. ಇತ್ತೀಚೆಗೆ ಚೈನಾ ತನ್ನ ಆಯುಧ ಶಕ್ತಿಯನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ಅವರ ಬಳಿ ಅಮೆರಿಕ ಮೇಲೆ ಮತ್ತು ಜಗತ್ತಿನ ಯಾವುದೇ ದೇಶವನ್ನು ಟಾರ್ಗೆಟ್ ಮಾಡಿಕೊಳ್ಳಬಲ್ಲ ಶಕ್ತಿಶಾಲಿ ಮಿಸೈಲ್ಗಳಿವೆ. ಹಾಗೆ ದಕ್ಷಿಣ ಚೀನಾ ಸಾಗರದಲ್ಲಿ ತೈವಾನ್ನ ಸುತ್ತ 4 ಲೇಯರುಗಳ ಗಟ್ಟಿ ರಕ್ಷಣಾ ವ್ಯವಸ್ಥೆಯನ್ನು ಚೈನಾ ಮಾಡಿಕೊಂಡಿದೆ. ಈ ಮೂಲಕ ಅಲ್ಲಿಗೆ ಯಾರೇ ಬಂದರೂ ಅವರನ್ನು ಎದುರಿಸುವ ವ್ಯವಸ್ಥೆಯನ್ನು ಚೈನಾ ಮಾಡಿಕೊಂಡಿದೆ. ಹೀಗಿರುವಾಗ ಸಹಜವಾಗಿ ಚೈನಾ ಜೊತೆ ನೆಲ ಮತ್ತು ಜಲಗಡಿಗಳನ್ನು ಹಂಚಿಕೊಳ್ಳುವ ದೇಶಗಳು ಸಾಧ್ಯ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವಾಗಲೂ ಅಮೆರಿಕಾನೇ ಬರುತ್ತೆ ಅಂತ ಕಾಯೋದಕ್ಕಿಂತ ನಮಗೆ ಬೇಕಾದ ಆಯುಧಗಳನ್ನು ನಾವೇ ತಯಾರು ಮಾಡಿಕೊಂಡು ಇಂಡೋ ಪೆಸಿಫಿಕ್ ದೇಶಗಳು ಚೈನಾದ ವಿರುದ್ಧ ಒಂದು ಬಲಿಷ್ಠ ಕೂಟ ರಚನೆ ಮಾಡ್ಕೋಬೇಕು ಅನ್ನೋದು ಜಪಾನ್ನ ಥಿಂಕ್ ಟ್ಯಾಂಕ್ ಕೊಡ್ತಾ ಇರೋ ಸಲಹೆ. ಗೆಳೆಯರೆ, ಇದು ಕಾರ್ಯರೂಪಕ್ಕೆ ಬಂದರೆ ಭಾರತ ಹಾಗೂ ಜಪಾನ್ ಈ ಭಾಗದಲ್ಲಿ ತಮ್ಮ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜಪಾನ್ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರೆದಿದೆ. ಭಾರತದಲ್ಲಿ ಉತ್ಪಾದನೆಗೆ ಬೇಕಾದ ವ್ಯವಸ್ಥೆಗಳು, ಮ್ಯಾನ್ ಪವರ್ ಇದೆ. ಸೊ
ತಂತ್ರಜ್ಞಾನ ಹಾಗೂ ಮಾನವ ಶಕ್ತಿ ಒಂದಾದರೆ ಅದ್ಭುತಗಳನ್ನು ಸೃಷ್ಟಿ ಮಾಡಿಬಿಡಬಹುದು. ಆದರೆ ಜಪಾನ್ಗೆ ರಷ್ಯಾ ಜೊತೆ ಕೂಡ ದುಶ್ಮನಿ ಇದೆ. ರಷ್ಯಾ ಭಾರತಗಳು ಉತ್ತಮ ಸಂಬಂಧಗಳನ್ನು ಹೊಂದಿವೆ. ಯುಕ್ರೇನ್ ಸಂಘರ್ಷದಲ್ಲಿ ಭಾರತ ಯಾರ ಪರವೂ ನಿಲ್ಲದೆ ತಟಸ್ಥವಾಗಿ ಗುರುತಿಸಿಕೊಂಡಿತ್ತು. ಇದೆಲ್ಲ ಜಪಾನ್ನನ್ನು ಭಾರತದ ಜೊತೆ ಆಯುಧ ಕ್ಷೇತ್ರದ ಸಹಭಾಗಿತ್ವದಿಂದ ಸ್ವಲ್ಪ ದೂರ ಇಟ್ಟಂತೆ ಕಾಣ್ತಾ ಇದೆ. ಇದು ನಂಬಿಕೆಗೆ ಸಂಬಂಧಪಟ್ಟ ವಿಷಯ. ಅದು ಕುದುರಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದು ಗೆಳೆಯರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ 2 ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.